ಪ್ರಭಾ, ನಿನ್ನ ಗಂಡನ ಮನೆಯವರಿಗೆ ವಿಷಯ ತಿಳಿಸಿ ಪತ್ರ ಬರೆಯಬೇಡವೇ? ಮೊದಲೇ ತಿಳಿಸಬೇಕಾಗಿತ್ತು. ಅವರ ವಿಳಾಸ ನನಗೆ ಗೊತ್ತಿರಲಿಲ್ಲ. ನಿನ್ನ ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಎಂದು ಜಗನ್ನಾಥ್ ಆತಂಕದಿಂದ ಮಗಳ ಬಳಿ ತೋಡಿಕೊಂಡರು. ಪ್ರಭಾಳ ಕಣ್ಣಲ್ಲಿ ನೀರಾಡಿತು. ಲಕ್ಷ್ಮೀಪತಿಗಳು ತಮ್ಮ ಕೊನೆಯ ದಿನಗಳನ್ನು ಎಷ್ಟು ವ್ಯಥೆಯಿಂದ ಕಳೆದರು. ಹಗಲಿರಳು ಒಡೆದ ತನ್ನ ಸಂಸಾರ ನೌಕೆಯ ಚಿಂತೆಯನ್ನು ಹಚ್ಚಿಕೊಂಡೇ ಕೊರಗಿದರು. ತಾನು ಅತ್ತೆ ಮನೆಯಲ್ಲಿ ಸುಖವಾಗಿದ್ದರೆ ಅವರು ಇರುವಷ್ಟು ದಿನವನ್ನಾದರೂ ನೆಮ್ಮದಿಯಿಂದ ಕಳೆಯುತ್ತಿದ್ದರೇನೋ. ಡ್ಯಾಡಿ, ಯಾರಿಗೂ ಪತ್ರ ಬರೆಯುವುದು ಬೇಡ. ನನ್ನ ಸ್ನೇಹಿತೆ ಒಬ್ಬಳು ಬೆಂಗಳೂರಿನಲ್ಲಿ ಇದ್ದಾಳೆ. ಅವಳಿಗೆ ಮಾತ್ರ ನಾನು ಪತ್ರ ಬರೆಯುತ್ತೇನೆ. ಇನ್ನೇನು ಕೇಳಬೇಡಿ ಎಂದವಳೆ ಕೋಣೆಗೆ ಹೊರಟು ಹೋದಳು. ಜಗನ್ನಾಥ್ ದಿಗ್ಭ್ರಾಂತರಾಗಿ ನಿಂತರು. ಅಯ್ಯೋ, ನಾನೆಲ್ಲೋ ದುರದೃಷ್ಟವಂತನಿರಬೇಕು. ಇನ್ನೇನು ಮಗಳು ಸಿಕ್ಕಿದಳು. ನನ್ನ ಜೀವನ ಹಾಲ್ಗಡಲಲ್ಲಿ ತೇಲಿದಂತೆ ಅಂತ ತಿಳ್ಕೊಂಡಿದ್ದೆ. ಇಲ್ಲೆಲ್ಲೋ ಅಪಸ್ವರ ನುಡಿಯುವ ಹಾಗಿದೆಯಲ್ಲ ಎಂದು ನೊಂದುಕೊಂಡರು. ಚಿತ್ರಲೇಖವೊಂದು ಗಂಡನಿಗೆ ಸಮಾಧಾನ ಹೇಳಿದರು. ಅದೆಲ್ಲ ನಿಧಾನವಾಗಿ ಯೋಚಿಸೋಣ. ಪ್ರಭಾ ಇನ್ನೂ ಮಾವಸತ ಸಂಕಟವನ್ನೇ ಮರೆತಿಲ್ಲ. ಅವಳನ್ನು ಏನು ಪ್ರಶ್ನಿಸೋದು ಬೇಡ. ಅವಳ ಮನಸ್ಸು ಒಂದು ಹದಕ್ಕೆ ಬಂದ ಮೇಲೆ ನಿಧಾನವಾಗಿ ವಿಚಾರಿಸಿದರೆ ಆಯಿತು. ಜಗನ್ನಾಥ್ಗೆ ಮಡದಿಯ ಮಾತು ಸರಿ ಅನಿಸಿತು. ಪತ್ರ ತಲುಪಿದ ಕೂಡಲೇ ಜಗದೀಶ್ ಮಂಜುಳಾ ಓಡಿ ಬಂದರು. ಜಗದೀಶ್ ವಿಷಯ ತಿಳಿದಾಗ ಶ್ರೀರಂಗಪಟ್ಟಣಕ್ಕೆ ಧಾವಿಸಿ ಬಂದು ಅಲ್ಲೆಲ್ಲ ವಿಚಾರಿಸಿದ. ಆದರೆ ಸರಿಯಾದ ಸಂಗತಿ ಸಿಕ್ಕಿರಲಿಲ್ಲ. ನಿರಾಶೆಯಿಂದ ಹಿಂದಿರುಗಿದ್ದ. ವಿಷಯ ತಿಳಿದ ಮಂಜುಳಾ ಗೆಳತಿಗಾಗಿ ರೋಧಿಸಿದಳು. ಮಂಜುಳಾ ಜಗದೀಶ್ ಬಂದಾಗ ಪ್ರಭಾ ವರಾಂಡದಲ್ಲಿ ಕುಳಿತಿದ್ದಳು. ಮೊದಲಿಗಿಂತ ಬಹಳ ಸಪೂರವಾಗಿ ಕಾಣಿಸುತ್ತಿದ್ದಳು. ಗೆಳತಿಯರಿಬ್ಬರು ಒಬ್ಬರನ್ನೊಬ್ಬರು ನೋಡಿದ ಕೂಡಲೇ ಅಪ್ಪಿಕೊಂಡು ಅತ್ತು ಸಮಾಧಾನ ಮಾಡಿಕೊಂಡರು. ಚಿತ್ರಲೇಖ ಹೊರಗೆ ಬಂದರು. ಇವರು ನಮ್ಮ ಮಮ್ಮಿ ಎಂದು ಪರಿಚಯ ಮಾಡಿಕೊಟ್ಟಳು. ಚಿತ್ರಲೇಖ ಅವರಿಗೆ ರಾಜೋಪಚಾರವೇ ಮಾಡಿದರು. ಬಾಬು ಸದಾ ಅವರ ಮಡಿಲಿನಲ್ಲೇ ಇರುತ್ತಿದ್ದ. ಹುಡುಗರಿಗೆ ಪರೀಕ್ಷೆ ಶುರುವಾಗುವ ಸಮಯವಾದ್ದರಿಂದ ಜಗದೀಶ್ ಮಂಜುಳಾ ಹಿಂದಿರುಗಬೇಕಾಯಿತು. ಮಂಜು, ಇಲ್ಲಿ ಬಾ ಎಂದು ಕೋಣೆಗೆ ಕರೆದೊಯ್ದ ಪ್ರಭಾ ಅವಳನ್ನು ಮಂಚದ ಮೇಲೆ ಕೂರಿಸಿ ತಾನು ಪಕ್ಕದಲ್ಲಿ ಕುಳಿತು, ಮಂಜು, ಮಮ್ಮಿ ಡ್ಯಾಡಿ ನಿನ್ನ ಏನಾದರೂ ಪ್ರಶ್ನಿಸಬಹುದು. ಇರೋ ವಿಷಯನ ಹೇಳು. ಆದರೆ ಅವರ ಹೆಸರು ವಿಳಾಸ ತಿಳಿಸಬೇಡ. ವಿಷಯ ತಿಳಿದ ಡ್ಯಾಡಿ ಸುಮ್ಮನೆ ಕೂಡಲ್ಲ. ಅವರಿಗೆ ತಾನಾಗೆ ತಿಳಿಯುತ್ತೆ. ಮಂಜುಳಾಳಿಗೆ ಅವಳ ಮಾತಿಗೆ ಬೇಸರ ವ್ಯಕ್ತಪಡಿಸುವ ಮನಸ್ಸಾದರೂ ಸುಮ್ಮನಾದಳು. ಅವಳು ಇಲ್ಲಿಂದ ಕೂಡಲೇ ಹೋಗಿ ಚಂದ್ರಮೋಹನ್ಗೆ ತಿಳಿಸಿ ಸುಭದ್ರಮ್ಮನಿಗೆ ಮುಖದ ಮೇಲೆ ಹೊಡೆದ ಹಾಗೆ ಹೇಳೋಣವೆಂದುಕೊಂಡಿದ್ದಳು. ಅದು ಬೇಡವೆಂದಳು ಪ್ರಭಾ. ಈಗ ಇವರಿಗೂ ವಿಷಯ ತಿಳಿಸಬೇಡ ಎನ್ನುತ್ತಾಳೆ. ಹಾಗಾದರೆ ಮುಂದಿನ ಗತಿ ಏನು? ಚಂದ್ರಮೋಹನ್ ಕಣ್ಮಣಿಯನ್ನು ಮದುವೆಯಾಗಿ ಬಿಟ್ಟರೆ? ಆಗಲಾರನೆಂದುಕೊಂಡಳು. ತಾನಾಗಿದ್ದರೆ ಕೂಡಲೇ ತಿಳಿಸಿ ಅದಕ್ಕೆ ಏನು ಬೇಕೋ ಅದನ್ನು ಮಾಡಿಸುತ್ತಿದ್ದೆ. ತನ್ನ ಪ್ರಭಾಳ ಸ್ವಭಾವಕ್ಕೆ ಅಪಾರ ಅಂತರವಿದೆ ಎಂದುಕೊಂಡಳು. ಮಂಜುವಿನಿಂದ ವಿಳಾಸ ತಿಳಿಯದಿದ್ದರೂ ವಿಷಯ ತಿಳಿಯಿತು ಜಗನ್ನಾಥ್ ದಂಪತಿಗಳಿಗೆ. ಇಬ್ಬರು ಚಿಂತಿತರಾದರು. ಆದರೆ ಪ್ರಭಾಳ ಬಳಿ ಪ್ರಶ್ನಿಸುವ ಮನಸ್ಸಾಗಲಿಲ್ಲ. ಚಿತ್ರ, ಈಗ ಏನು ಮಾಡೋದು? ನಾನು ಮಾಡಿದ ತಪ್ಪಿಗೆ ಅವಳು ಜೀವನವನ್ನೆಲ್ಲ ಒಂಟಿಯಾಗಿ ಕಳೆಯಬೇಕಾ? ತಾಯಿ ಮಾತು ಕೇಳಿಕೊಂಡು ಕೈ ಹಿಡಿದ ಹೆಂಡತಿಯನ್ನು ಕ್ಷುಲ್ಲಕ ಕಾರಣಕ್ಕೆ ತೊರೆದ ಗಂಡಿನ ಎಲುಬುಗಳನ್ನೆಲ್ಲ ಜಜ್ಜಿಬಿಡಲೇ ಅನ್ನಿಸುತ್ತೆ ಎಂದು ಉದ್ವೇಗದಿಂದ ಹೇಳಿದರು. ಸಮಾಧಾನ ಮಾಡ್ಕೊಳ್ಳಿ. ಮಂಜುಳಾ ಹತ್ತಿರ ಅವರುಗಳ ವಿಷಯವನ್ನು ಎಷ್ಟೋ ಬಗೆಯಾಗಿ ಕೇಳಿದೆ. ಅವಳು ಹೇಳಲಿಲ್ಲ. ಪ್ರಭಾನೇ ಹೇಳಿ ಬೇಡವೆಂದಿದ್ದಳಂತೆ. ಈಗ ಸದ್ಯದಲ್ಲೇ ಅವಳಿಗೆ ನಮಗೆ ವಿಷಯ ತಿಳಿಸುವುದು ಬೇಡವಾಗಿದೆ. ಕಾಲ ಸರಿದಂತೆ ತಿಳಿಯುತ್ತೆ. ಈಗ ತಾನೇ ಮಗಳು ಸಿಕ್ಕಿದ್ದಾಳೆ. ಯಾಕೆ ಅವಳನ್ನು ಕಳಿಸೋಕೆ ಅಷ್ಟು ಆತುರ ಪಡ್ತೀರಿ? ಅಷ್ಟರಲ್ಲಿ ಪ್ರಭಾ ಬಂದಿದ್ದರಿಂದ ಇಬ್ಬರೂ ಮಾತು ನಿಲ್ಲಿಸಿದರು. ಮಮ್ಮಿ, ಇವನನ್ನು ಅತಿ ಮುದ್ದು ಮಾಡಿಬಿಟ್ಟಿದ್ದೀರಿ. ಈಗ ಹಿಡಿಯೋದೇ ಕಷ್ಟವಾಗಿದೆ ಎಂದು ಮಗನನ್ನು ತಂದು ತಾಯಿಯ ತೊಡೆಯ ಮೇಲೆ ಕೂಡಿಸಿದಳು. ಹೌದೇನೋ ಪೋರಾ ಎಂದು ಅವನ ದುಂಡಗಿನ ಕೆನ್ನೆಗಳಿಗೆ ಲೊಚಲೊಚನೆ ಮುತ್ತಿಟ್ಟರು ಚಿತ್ರಲೇಖ. ಇವನನ್ನು ನೋಡಿದರೆ ನಮ್ಮ ಚಂದ್ ಎಂದವರೇ ತಟ್ಟನೆ ನಿಲ್ಲಿಸಿಬಿಟ್ಟರು ಜಗನ್ನಾಥ್. ಚಂದ್ರಮೋಹನ್ ಪುಟ್ಟ ಮಗುವಿದ್ದಾಗ ಹೀಗೆ ಇದ್ದ ಎನ್ನುವುದು ಇನ್ನೂ ಅವರ ನೆನಪಿನಲ್ಲಿ ಉಳಿದಿತ್ತು. ಪ್ರಭಾ, ಹೋಗಿ ಮುಖ ತೊಳೆದು ಬಾ ಎಂದು ಮಮತೆಯಿಂದ ಗದರಿದರು ಚಿತ್ರಲೇಖ. ಪ್ರಭಾ ನಗುತ್ತಲೇ ಎದ್ದಳು. ತಾಯಿ ತಂದೆಯರ ಪ್ರೀತಿ ಅವಳನ್ನು ಬೇರೊಂದು ಸ್ವರ್ಗಕ್ಕೆ ಕೊಂಡು ಹೋಗಿತ್ತು. ಚಿತ್ರಲೇಖ ತಾವೇ ಅವಳಿಗೆ ಜಡೆ ಹಾಕೋದು, ಅವಳು ಉಡಬೇಕಾದ ಸೀರೆ ಆರಿಸಿಕೊಡೋದು, ಅವಳು ಊಟ ಮಾಡದಿದ್ದಾಗ ಮಮತೆಯಿಂದ ಗದರಿ ಕೈತುತ್ತು ಹಾಕುವುದು, ಇವೆಲ್ಲ ಅವರಿಗೆ ಪ್ರಿಯವಾದ ಕೆಲಸಗಳಾಗಿತ್ತು. ಅಂತಹ ಸಂದರ್ಭದಲ್ಲಿ ಪ್ರಭಾ ತೋರುವ ತಾಯಿ ಪ್ರೀತಿ ಅವರಿಗೆ ಅಪ್ರತಿಮವೆನಿಸಿತ್ತು. ಚಿತ್ರಲೇಖ ಮದುವೆಯಾದಾಗ ಜಗನ್ನಾಥ್ ವಿಮುಖರಾಗಿದ್ದರು. ಅವರ ಪ್ರೀತಿಯನ್ನು ಗಳಿಸಲು ಅವರು ಬಹಳ ಕಷ್ಟಪಟ್ಟರೆಂದೇ ಹೇಳಬೇಕು. ಅದು ಸಿಕ್ಕಿತು ಅಂತ ನೆಮ್ಮದಿಯಲ್ಲಿ ತೇಲುವ ವೇಳೆಗೆ ಮಾತೃತ್ವದ ಹಂಬಲ ಹಿಡಿಯಿತು. ಅದಕ್ಕಾಗಿ ಕಾಣದ ಡಾಕ್ಟರ್ ಇಲ್ಲ, ಮಾಡದ ಚಿಕಿತ್ಸೆ ಇಲ್ಲ, ಹರಕೆ ಹೊರದ ದೇವರಿಲ್ಲ. ಆದರೂ ಪ್ರಯೋಜನವಾಗಲಿಲ್ಲ. ಹೆಂಡತಿಯ ಮನೋವೇದನೆಯನ್ನು ಮನಗಂಡ ಜಗನ್ನಾಥ್ ತನ್ನ ಮತ್ತು ಸಂಧ್ಯಾಳ ಮಧ್ಯೆ ಬೆಳೆದ ಪ್ರೀತಿ ಸಂಬಂಧ ಎಲ್ಲ ತಿಳಿಸಿ ತಾನು ಅವಳನ್ನು ಬೀಳ್ಕೊಡುವಾಗ ಇದ್ದ ಪರಿಸ್ಥಿತಿಯನ್ನು ತಿಳಿಸಿ ಗಳಗಳನೆ ಹತ್ತು ಬಿಟ್ಟರು. ಚಿತ್ರ, ನಮಗೆ ಇನ್ನು ಖಂಡಿತ ಮಕ್ಕಳು ಆಗೋಲ್ಲ. ಆ ನೊಂದ ಹೆಣ್ಣಿನ ಶಾಪವಿದೆ ನಮ್ಮ ದಾಂಪತ್ಯಕ್ಕೆ ಎಂದು ಉಸುರಿದ್ದರು. ಚಿತ್ರಲೇಖ ಸಂಧ್ಯಾಳಿಗೆ ನಡೆದ ಅನ್ಯಾಯಕ್ಕೆ ನೊಂದು ಅವಳಿಗೆ ಪರಿಹಾರ ಒದಗಿಸಲು ಗಂಡನನ್ನು ಕರೆದುಕೊಂಡು ಭಾರತಕ್ಕೆ ಬಂದರು. ಸಂಧ್ಯಾಳನ್ನು ಕಾಣುವುದಿರಲಿ, ಅವಳ ಸುಳಿವು ಸಹ ಇವರಿಗೆ ಸಿಗಲಿಲ್ಲ. ನಿರಾಶೆಯಿಂದ ಮತ್ತೆ ಹಿಂದಿರುಗಿದರು. ಆದರೆ ಆ ಕೊರಗು ಅವರನ್ನು ಬಿಡಲಿಲ್ಲ. ಬಾಬುವನ್ನು ಗಂಡನ ಕೈಗಿತ್ತ ಚಿತ್ರಲೇಖ ಮುಖ ತೊಳೆದು ಬಂದ ಪ್ರಭಾಳನ್ನು ಮುಂದೆ ಕೂಡಿಸಿಕೊಂಡು ಜಡೆ ಬಿಚ್ಚತೊಡಗಿದರು. ಅವಳ ಸೊಂಪಾಗಿ ಬೆಳೆದ ಉದ್ದವಾದ ಕೂದಲನ್ನು ಕಂಡರೆ ಅವರಿಗೆ ಸಂತೋಷ. ಬಿಡಿಸಿ 2 ಭಾಗ ಮಾಡಿ 2 ಜಡೆ ಹೆಣೆದರು. ನಾನೇನು ಕಾಲೇಜು ಹುಡುಗಿಯಲ್ಲ, ಅಥವಾ ನನ್ನ ಯಾರು ನೋಡಿ ಮೆಚ್ಚಬೇಕಾಗಿಲ್ಲ ಎಂದು ಅವಳ ಗಂಭೀರ ಸ್ವಭಾವ ಮೀರಿ ದುಡುಕು ಮಾತೊಂದು ಹೊರಜಾರಿತು. ತಟ್ಟನೆ ನಾಲಿಗೆ ಕಚ್ಚಿಕೊಂಡಳು. ಆದ ಅವಿವೇಕಕ್ಕೆ ನೊಂದಳು. ಯಾಕೆ ಮಗು, ನಾವಿಲ್ಲವಾ?
ಜೀವನದಲ್ಲಿ ಒಂದು ತರಹ ನೊಂದು ಬಿಟ್ಟಿದ್ದೀವಿ. ಈಗ ನಿನ್ನ ಮುಖದ ನಗುವೇ ನಮಗೆ ಅಮೃತ ಚೇತನ. ತಂದೆ ಹೇಳಿದ ಮಾತುಗಳನ್ನು ಕೇಳಿ ಪ್ರಭಾ ತಲೆ ತಗ್ಗಿಸಿಬಿಟ್ಟಳು. ಅವಳದು ಬಹಳ ಮೃದು ಸ್ವಭಾವ. ಬೇರೆಯವರ ಮನಸ್ಸಿಗೆ ನೋವಾದರೆ ಸಹಿಸುತ್ತಿರಲಿಲ್ಲ. ಅವಳ ಅತಿ ಒಳ್ಳೆತನವೇ ಅವಳಿಗೆ ಮಾರಕವಾಗಿತ್ತು. ಹಠ ಮಾಡಿ ಆದರೂ ಅವಳು ಗಂಡನ ಮನೆಯಲ್ಲಿ ಉಳಿಯಬಹುದಾಗಿತ್ತು. ಆದರೆ ಬೇರೆಯವರಿಗೆ ಬೇಡದವಳಾಗಿ ಉಳಿಯಲು ಅವಳ ಸ್ವಾಭಿಮಾನ ಹೃದಯ ಸಮ್ಮತಿಸಲಿಲ್ಲ. ಕ್ಷಮಿಸಿ ಬಿಡಿ ಡ್ಯಾಡಿ, ನಿಮ್ಮ ಮನಸ್ಸಿಗೆ ನೋವಾಗುವ ತರಹ ವರ್ತಿಸೋಲ್ಲ ಎಂದಳು ಮೆಲುವಾಗಿ. ನೋಡಿದ್ದೀರಾ, ನಮ್ಮ ಪ್ರಭಾ ಜಾಣೆ ಎನ್ನುತ್ತಾ ಎದ್ದು ಹೋದ ಚಿತ್ರಲೇಖ ಬೀರುವಿನಲ್ಲಿದ್ದ ಮುತ್ತಿನ ಸೆಟ್ಟು, ಕಲ್ಲಿನ ಬಳೆಗಳನ್ನು ತಂದು ತೊಡಿಸಿ ಕಣ್ಣು ತುಂಬ ನೋಡಿದರು. ಪ್ರಭಾಳ ಮೈಮೇಲಿದ್ದ ಏಕೈಕ ಒಡವೆ 2 ಕರಿಮಣಿಯ ಜೊತೆ ನೇತಾಡುವ ಮಾಂಗಲ್ಯದ ಸರ ಮಾತ್ರ. ಅವಳು ಅತ್ತೆ ಮನೆಯಿಂದ ಹೊರಗೆ ಬಂದಾಗ ಅದೊಂದು ಸರ, ಒಂದು ಜೊತೆ ಮುತ್ತಿನ ಓಲೆ ಮಾತ್ರ ಅವಳ ಮೈಮೇಲಿತ್ತು. ಅವುಗಳನ್ನು ಸಹ ಲಕ್ಷ್ಮೀಪತಿಗಳೇ ಮಾಡಿಸಿಕೊಟ್ಟಿದ್ದರು. ಇವಳು ಮನೆಗೆ ಬಂದ ಮೇಲೆ ಲಕ್ಷ್ಮೀಪತಿಗಳು 2 ಬಳೆನಾದರೂ ಮಾಡಿಸಬೇಕೆಂದಿದ್ದರು. ಆದರೆ ಪ್ರಭಾ ಒಪ್ಪದೆ ಅವರ ಮಾತನ್ನು ನಿರಾಕರಿಸಿದಳು. ಇಲ್ಲಿಗೆ ಬಂದ ಮೇಲೂ ಚಿತ್ರಲೇಖ ಅವಳಿಗೆ ಒಡವೆಗಳನ್ನು ತೊಡಿಸುವುದಕ್ಕೆ ಹೋಗಿ ಸೋತಿದ್ದರು. ಇಂದು ಮಾತ್ರ ಗೆಲುವು ಅವರದಾಯಿತು. ಎಲ್ಲಾದರೂ ಹೊರಗೆ ಹೋಗೋಣ, ಬೇಗ ಏಳಿ ಎಂದು ಆತುರಪಡಿಸಿದರು. ಪ್ರಭಾ ಪ್ರತಿ ಬಾರಿ ಕರೆದಾಗ ನಿರಾಕರಿಸುತ್ತಿದ್ದಳು. ಇಂದು ಮಾತ್ರ ಅವಳಿಂದ ನಿರಾಕರಿಸಲಾಗಲಿಲ್ಲ. ಚಿತ್ರ, ನೀನು ಸುಮ್ಮನೆ ಗಂಟೆಗಟ್ಟಲೆ ಕನ್ನಡಿಯ ಮುಂದೆ ನಿಂತು ಬಿಡಬೇಡ ಎಂದು ನಗುತ್ತಾ ಕೋಣೆಯ ಕಡೆ ಹೋಗುತ್ತಿದ್ದ ಮಡದಿಯನ್ನು ಎಚ್ಚರಿಸಿದರು. ಈಗ ನಾನು ಅಜ್ಜಿ, ನನ್ನ ಕನ್ನಡಿ ನನ್ನ ಮೊಮ್ಮಗನೇ. ಅವನನ್ನು ನೋಡೋದು ಬಿಟ್ಟು ಆ ನಿರ್ಜೀವ ಕನ್ನಡಿಯ ಮುಂದೆ ಯಾಕೆ ಹೊತ್ತು ಕಳೆಯಲಿ ಎಂದು ನಗುತ್ತಾ ಉತ್ತರಿಸಿ ಹೋದರು ಚಿತ್ರಲೇಖ. ಪ್ರಭಾ ಮರೆತವಳಂತೆ ತಾಯಿ ತಂದೆ ಸಂತೋಷದಲ್ಲಿ ಪಾಲುದಾರಳಾದಂತೆ ನಡೆದುಕೊಳ್ಳುತ್ತಿದ್ದಳು. ಬಾಬು ಎಲ್ಲರ ಮೆಚ್ಚಿನ ಮುದ್ದು ಮಗುವಾಗಿದ್ದ. ಪ್ರಭಾ ಬೆಳಿಗ್ಗೆ ಎದ್ದಾಗಿನಿಂದ ತಂದೆಯನ್ನು ಗಮನಿಸುತ್ತಿದ್ದಳು. ಅವರು ತುಂಬ ಸಡಗರದಿಂದ ಇದ್ದ ಹಾಗೆ ತೋರಿತು. 2-3 ಸಲ ಯಾರಿಗೋ ಫೋನ್ ಮಾಡಿದರು. ಬಾಬುಗೆ ಹಾಕಿದ ಬಟ್ಟೆಗಳನ್ನು ಅರ್ಧರ್ಧ ಗಂಟೆಗೆ ತಾವೇ ಬದಲಾಯಿಸಿದರು. ಅವನ ಪುಟ್ಟ ಬೆರಳುಗಳಿಗೆ ಮಾಡಿಸಿ ತಂದ ಉಂಗುರಗಳನ್ನು ಇಟ್ಟರು. ಅವನಿಗಾಗಿ ಮಾಡಿಸಿದ $1 ಸರವನ್ನು ಹಾಕಿದರು. ಅವನನ್ನು ನೆಲಕ್ಕೆ ಇಳಿಸದೆ ಎತ್ತಿಕೊಂಡೇ ತಿರುಗಾಡುತ್ತಿದ್ದರು. ಅಡುಗೆಯವರಿಗೆ ಏನೋ ಸಲಹೆ ಕೊಡುತ್ತಿದ್ದ ಚಿತ್ರಲೇಖರ ಬಳಿಗೆ ಬಂದ ಪ್ರಭಾ, ಮಮ್ಮಿ, ಡ್ಯಾಡಿ ಬಹಳ ಉತ್ಸಾಹದಿಂದ ಓಡಾಡುತ್ತಿದ್ದಾರಲ್ಲ ಎಂದು ಪ್ರಶ್ನಿಸಿದಳು. ಅವರ ಅಕ್ಕ ಮಗ ಎಲ್ಲ ಬರ್ತಾರೆ, ಅದಕ್ಕೆ ಎಷ್ಟು ಸಡಗರ ಎಂದರು ನಗುತ್ತಾ. ಪ್ರಭಾಳ ಮುಖ ಮುದುರಿದನ್ನು ಅವರು ಗಮನಿಸದೆ ಹೋಗಲಿಲ್ಲ. ಯಾಕೆ ಪ್ರಭಾ ಸಪ್ಪಗಾದೆ, ಯಾರು ಬಂದರೆ ನಿನಗೇನು ಎನ್ನುತ್ತಾ ಅವಳ ಕೆನ್ನೆ ಸವರಿ ಹೊರಗೆ ಹೋದರು. ಮಾವ ಸತ್ತ ಮೇಲೆ ಅವಳಿಗೆ ಗಂಡನನ್ನು ನೋಡಿದ ನೆನಪಿತ್ತು. ಆದರೆ ಅದು ವಾಸ್ತವಿಕವೋ ಕಲ್ಪನೆಯೋ ಎನ್ನುವ ಮಟ್ಟಿನ ಮನಸ್ಥಿತಿ ಅವಳಲ್ಲಿತ್ತು. ಅಂದು ಅದು ನಿಜವೋ ಸುಳ್ಳೋ ಏನೋ ಸ್ಪಷ್ಟಪಡಿಸಲಾರದೆ ತೊಳಲುತ್ತಿದ್ದಳು. ಅಂದು ಅವರು ಬಂದಿದ್ದರೆ ತನ್ನ ಸಮಾಧಾನಕ್ಕಾದರೂ 2 ಮಾತು ಆಡುತ್ತಿದ್ದರು. ಅಂತಹ ಸಮಯದಲ್ಲಿ ಬಂದವರು ಹೇಗೆ ಹಿಂದಿರುಗಿ ಹೋಗಿಬಿಡುತ್ತಿದ್ದರು? ಡ್ಯಾಡಿ ಅವರ ವಿಳಾಸ ಪತ್ತೆ ಮಾಡಿ ತಿಳಿಸಿದ್ದರೆ ನನ್ನನ್ನು ಯಾಕೆ ವಿಚಾರಿಸುತ್ತಿದ್ದರು? ಅದೆಲ್ಲ ನನ್ನ ಕಲ್ಪನೆಯೋ ಏನೋ ಎಂದುಕೊಂಡಿದ್ದಳು. ಸುಮ್ಮನೆ ಹೋಗಿ ಕೋಣೆಯಲ್ಲಿ ಒಂದು ಪುಸ್ತಕ ಹಿಡಿದು ಕುಳಿತು ಬಿಟ್ಟಳು. ಚಿತ್ರಲೇಖ ಬೆಳಿಗ್ಗೆ ತಾವೇ ಮಗಳಿಗೆ ಜಡೆ ಹೆಣೆದು ಸಿಂಗರಿಸಿದ್ದರು. ಕಾರಿನ ಸದ್ದು ಕೇಳಿ ಜಗನ್ನಾಥ ಮೊಮ್ಮಗನ ಸಮೇತ ಹೊರಗೆ ಹೋದರು. ನೀನೆಲ್ಲಿ ಬರಲ್ಲವೋ ಅಂದುಕೊಂಡಿದ್ದೆ. ಅದಕ್ಕೆ ಬೆಳಿಗ್ಗೆಯಿಂದ 2 ಸಲ ಟ್ರಂಕ್ ಕಾಲ್ ಮಾಡಿದೆ ಎಂದವರೇ ಅಕ್ಕನ ಕಡೆ ಗಮನ ಕೊಟ್ಟರು. ಕಾರಿನಿಂದ ಇಳಿದ ಸುಭದ್ರಮ್ಮನವರ ದೃಷ್ಟಿ ಜಗನ್ನಾಥ ಎತ್ತಿಕೊಂಡಿದ್ದ ಬಾಬುವಿನ ಮೇಲಿತ್ತು. ಯಾಕೆ ಹಾಗೆ ನೋಡ್ತೀಯಾ, ನನ್ನ ಮೊಮ್ಮಗ ಎಂದವರೇ ಚಂದ್ರಮೋಹನನ ಕಡೆ ತಿರುಗಿ, ಎಲ್ಲೋ ಚಂದ್ರು ನಿನ್ನ ಹೆಂಡತಿ, ಒಬ್ಬನೇ ಬರಬೇಡ, ಮಡದಿ ಸಮೇತ ಬಾ ಎಂದು ಹೇಳಿರಲಿಲ್ಲವೇ? ಪ್ರೀತಿಯ ಮಾವನಿಗೆ ಹೆಂಡತಿಯನ್ನು ತೋರಿಸಬೇಕು ಅನ್ನೋ ಆಸಕ್ತಿನೂ ಇಲ್ಲವೇ ಎಂದು ಆಕ್ಷೇಪಿಸಿದರು. ಒಳಗಿನಿಂದ ಬಂದ ಚಿತ್ರಲೇಖ ಅವನು ಮಾತ್ರ ಕರೆತರದೆ ಒಂಟಿಯಾಗಿ ಬರ್ತಾ ಇದ್ನೆ, ಕರೆತರಲಾರದ ಸ್ಥಿತಿಯಲ್ಲಿರಬೇಕು, ನಾವೇ ನೋಡ್ಕೊಂಡು ಬರೋಣ ಎಂದು ನಗುತ್ತಾ ಚಂದ್ರಮೋಹನನ ಮುಖ ನೋಡಿದರು. ಅವನ ಮುಖ ಕಳಾಹೀನವಾಯಿತು. ನೋಡಬೇಕೆಂದರೂ ಒಂದು ತೊಟ್ಟು ರಕ್ತವಿಲ್ಲದಂತೆ ಬಿಡುಚಿಕೊಂಡಿತು. ಚಿತ್ರಲೇಖ ಆಮೇಲೆ ವಿಚಾರಿಸಿದರಾಯಿತು ಎಂದು ಸುಭದ್ರಮ್ಮನನ್ನು ಒಳಗೆ ಕರೆದೊಯ್ದಳು. ಪ್ರಭಾ ಇಲ್ಲಿ ಬಾ ಎಂದು ಕೂಗಿದಾಗ ಪ್ರಭಾ ನಿರ್ವಾಹವಿಲ್ಲದೆ ಎದ್ದು ಹೊರಗೆ ಬಂದಳು. ಜಗನ್ನಾಥ್ ಮಗಳ ಕೈ ಹಿಡಿದುಕೊಂಡು ಬಂದವರ ಮುಂದೆ ನಿಂತರು. ಅವರ ಪರಿಚಯದ ನುಡಿಗಳನ್ನು ಹೇಳುತ್ತಿದ್ದರು. ಆದರೆ ಪ್ರಭಾ ಕೇಳಿಸಿಕೊಳ್ಳಲಾರದೆ ಹೋದಳು. ಅವಳಿಗೆ ತಲೆ ಸುತ್ತಿ ಬಂತು. ತನ್ನ ಮುಂದಿರುವ ವ್ಯಕ್ತಿಗಳು, ವಸ್ತುಗಳು ತನ್ನ ಸುತ್ತುವ ಅನುಭವವಾಯಿತು. ತಂದೆಯ ಭುಜಕ್ಕೆ ಒರಗಿ ಕಣ್ಣು ಮುಚ್ಚಿದಳು. ಪ್ರಭಾ ಯಾಕಮ್ಮ ಎಂದು ಗಾಬರಿಯಿಂದ ಮಗಳ ತಲೆ ಸವರಿದರು. ಏನೂ ಇಲ್ಲ ಡ್ಯಾಡಿ, ಯಾಕೋ ತಲೆ ಸುತ್ತುತ್ತೆ ಎಂದು ಕನಸಿನಲ್ಲಿ ಉತ್ತರಿಸುವಂತೆ ಉತ್ತರಿಸಿದಳು. ಚಿತ್ರ ಬಾರೆ ಇಲ್ಲಿ ಎಂದು ಕೂಗಿಕೊಂಡು ಬಿಟ್ಟರು. ಮಡದಿಯ ಸಹಾಯದಿಂದ ಕರೆದೊಯ್ದು ಮಂಚದ ಮೇಲೆ ಮಲಗಿಸಿದರು. ಚಂದ್ರು, ಬಾಪ್ಪ ಸ್ವಲ್ಪ ನೋಡು ಎಂದರು ಆತಂಕದಿಂದ. ನಾನು ಅದೇ ಸ್ಥಿತಿಯಲ್ಲಿ ಇದ್ದೀನಿ ಮಾವ. ಈಗ ನಾನು ಅವಳನ್ನು ಪರೀಕ್ಷಿಸಿ ಚಿಕಿತ್ಸೆ ನಡೆಸೋ ಸ್ಥಿತಿಯಲ್ಲಿಲ್ಲ ಎಂದು ಹೇಳುವ ಮನಸ್ಸಾದರೂ ಹೇಳದೆ ಅವರ ಹಿಂದೆ ಕೋಣೆಗೆ ನಡೆದ. ಅವಳ ಮನಸ್ಥಿತಿ ಬಲ್ಲವನಾದ್ದರಿಂದ ಅವಳನ್ನು ಪರೀಕ್ಷಿಸುವ ಅವಶ್ಯಕತೆ ಇರಲಿಲ್ಲ. ಆದರೆ ಮಾವನ ಮನಸ್ಸಿನ ನೆಮ್ಮದಿಗಾದರೂ ಪರೀಕ್ಷಿಸಬೇಕಾಗಿತ್ತು. ನಡಗುವ ಕೈಯಿಂದಲೇ ಅವಳ ಕೈ ಹಿಡಿದು ನಾಡಿ ನೋಡಿದ. ಒಳ್ಳೆ ಡಾಕ್ಟರ್ ಕಣಯ್ಯ, ಒಂದು ಹೆಂಗಸಿನ ಕೈ ಹಿಡಿದು ನಾಡಿ ಪರೀಕ್ಷಿಸೋಕೆ ನಿನ್ನ ಕೈ ನಡುಗಿತಲ್ಲ, ನೀನು ಆಸ್ಪತ್ರೆಯಲ್ಲಿ ಹೇಗೆ ಪೂರೈಸುತ್ತಿ ಎಂದರು ಹಾಸ್ಯವಾಗಿ ಜಗನ್ನಾಥ್. ಆದರೆ ಅವನ ಮನಸ್ಥಿತಿಯನ್ನು ಅವರೇನು ಬಲ್ಲರು. ಬಲಹೀನತೆಗೆ ಹೀಗಾಗಿದೆ ಅಷ್ಟೇ, ಸ್ವಲ್ಪ ಗ್ಲೂಕೋಸ್ ನೀರು ಕುಡಿಸಿ ಎಂದ. ಕೋಣೆಯಿಂದ ಎಲ್ಲ ಹೊರ ಹೋಗುವವರೆಗೂ ಸುಮ್ಮನೆ ಮಲಗಿದ್ದ ಪ್ರಭಾ ಆಯಾಸ ತೋರಿದರೂ ಮೇಲಕ್ಕೆದ್ದಳು. ತಾನೆಷ್ಟು ದುರ್ಬಲಳು ಎಂದುಕೊಂಡಳು. ಚಿತ್ರಲೇಖ ಬಂದಾಗ ಪ್ರಭಾ ಎದ್ದು ಕುಳಿತದ್ದನ್ನು ಕಂಡು ಕೇಳಿದರು. ಯಾಕಮ್ಮ ಎದ್ದೆ, ಸ್ವಲ್ಪ ವಿಶ್ರಾಂತಿ ತಗೋ, ತುಂಬ ವೀಕ್ ಆಗಿಬಿಟ್ಟಿದೀಯಾ. ಡಾಕ್ಟರ್ ಹತ್ತಿರ ತೋರಿಸಿ ಟಾನಿಕ್ ತರೋಣ ಅಂದರೆ ನೀನು ಒಪ್ಪಲ್ಲ.
ಈಗ ಬಂದಿದ್ದಾನಲ್ಲ ನಮ್ಮ ಚಂದ್ರು, ಅವನು ಡಾಕ್ಟರ್. ನಿಮ್ಮ ಡ್ಯಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಅವರು ಏನು ಹೇಳಿದರೂ ಅದೊಂದು ಕೇಳಿಸಿಕೊಳ್ಳದೆ, ಇಲ್ಲ ಮಮ್ಮಿ, ನಾನು ಮಲಗುವುದಿಲ್ಲ ಎಂದು ಮೇಲಕ್ಕೆದ್ದಳು. ಅಷ್ಟರೊಳಗೆ ಕೋಣೆಯೊಳಗೆ ಬಂದ ಸುಭದ್ರಮ್ಮನನ್ನು ನೋಡಿದಳು. ಅಷ್ಟರಲ್ಲಿ ಚಿತ್ರಲೇಖ ಸರಿದು ಹೋಗಿದ್ದರು. ಸುಭದ್ರಮ್ಮನವರು ಬಂದವರೇ ಪ್ರಭಾಳ ಕೈ ಹಿಡಿದು ಹತ್ತು ಬಿಟ್ಟರು. ಅವಳು ಮನೆಯಿಂದ ಹೋದಾಗಿನಿಂದ ತಾವು ಪಟ್ಟ ಅವಸ್ಥೆ, ಮಗನು ಪಟ್ಟ ಮನೋವೇದನೆಯನ್ನು ಹೇಳಿಕೊಂಡು ಹತ್ತು ಬಿಟ್ಟರು. ಕೋಣೆಯೊಳಗೆ ಊಟಕ್ಕೆ ಕರೆಯಲು ಬಂದ ಚಿತ್ರಲೇಖಗೆ ಪೂರ್ಣ ವಿಷಯ ತಿಳಿಯಲು ಬಹಳ ಹೊತ್ತಾಗಲಿಲ್ಲ. ಅವರ ಹೃದಯ ಹರ್ಷದಿಂದ ಅರಳಿ ಹೋಯಿತು. ಬಾಬು ಅವರ ತಾತನ ತೊಡೆಯ ಮೇಲೆ ಮಲಗಿ ನಿದ್ರಿಸಿದ. ಜಗನ್ನಾಥ ಪ್ರಭಾಳ ಗಂಡನಿಗೆ ಸಹಸ್ರನಾಮ ಮಾಡುತ್ತಿದ್ದರು. ಚಂದ್ರಮೋಹನ್ ತುಟಿ ಎರಡು ಮಾಡದೆ ತಲೆ ತಗ್ಗಿಸಿ ಕೇಳುತ್ತಿದ್ದ. ಏಳಿ ಊಟಕ್ಕೆ. ಇವನು ಮಲಗಿಬಿಟ್ಟನಾ ಎಂದು ಗಂಡನ ತೊಡೆಯ ಮೇಲೆ ಮಲಗಿದ್ದ ಬಾಬುವನ್ನೆತ್ತಿ ಹೆಗಲ ಮೇಲೆ ಹಾಕಿಕೊಂಡ ಚಿತ್ರಲೇಖ ಸಂತೃಪ್ತಿಯಿಂದ ಚಂದ್ರಮೋಹನನ ಕಡೆ ನೋಡಿ ಕೋಣೆಗೆ ಹೋಗಿ ಪರದೆ ಸರಿಸಿ ಬಾಬುವನ್ನು ಮಲಗಿಸಿ ಪ್ರೀತಿಯಿಂದ ಮುತ್ತಿಟ್ಟು ಹೊರಗೆ ಬಂದರು. ಅವರ ಮುಖದಲ್ಲಿ ವಿಚಿತ್ರ ತೃಪ್ತಿ ನೆಲೆಸಿತ್ತು. ಸುಭದ್ರಮ್ಮನನ್ನು ಚಿತ್ರಲೇಖ ಬಲವಂತ ಮಾಡಿ ಎಬ್ಬಿಸಿಕೊಂಡು ಬಂದರು. ಪ್ರಭಾ ಕುಳಿತ ಜಾಗ ಬಿಟ್ಟು ಅಲ್ಲಾಡಲಿಲ್ಲ. ಊಟದ ಮುಂದೆ ಕುಳಿತಿದ್ದ ಜಗನ್ನಾಥ, ಚಿತ್ರ ಪ್ರಭಾ ಎಲ್ಲಿ? ಏನು ಸಂಕೋಚಿತ ಹುಡುಗಿಯೋ, ಇಂಥ ಒಳ್ಳೆ ಹುಡುಗಿನ ಮನೆಯಿಂದ ಕಳಿಸಲು ಪ್ರೇರೇಪಿಸಿದ ಆ ಅತ್ತೆ ಇನ್ನೆಂಥವಳೋ ಎಂದವರೇ ಎದ್ದು ಮಗಳ ಕೋಣೆಗೆ ಹೋಗಿ ಕರೆದುಕೊಂಡು ಬಂದರು. ಔತಣದ ಅಡಿಗೆ ಚೆನ್ನಾಗಿತ್ತು. ಮನದಣಿಯ ಊಟ ಮಾಡಿದ್ದರು ಒಬ್ಬರು ಮಾತ್ರ, ಜಗನ್ನಾಥ್. ಚಿತ್ರಲೇಖ ಚಂದ್ರಮೋಹನರಂತೂ 2 ತುತ್ತು ತಿಂದ ಶಾಸ್ತ್ರ ಮಾಡಿದರು. ಸುಭದ್ರಮ್ಮನವರಿಗೆ ಗಂಟಲಲ್ಲಿ ತುತ್ತು ಇಳಿಯಲಿಲ್ಲ. ಊಟ ಮಾಡಿದ ತಕ್ಷಣ ಹೋಗಿ ಸುಭದ್ರಮ್ಮ ಮಲಗಿಬಿಟ್ಟರು. ಎಲ್ಲವನ್ನೂ ಚಿತ್ರಲೇಖೆಗೆ ತಿಳಿಸಿ ಎಲ್ಲ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ನಿಶ್ಚಿಂತೆಯಿಂದ ಮಲಗಿದರು. ಪ್ರಭಾಳನ್ನು ಒಂಟಿಯಾಗಿರುವುದಕ್ಕೆ ಜಗನ್ನಾಥ್ ಬಿಡುತ್ತಲೇ ಇರಲಿಲ್ಲ. ಪ್ರಭಾ ಪ್ರಭಾ ಎಂದು ಕೂಗುತ್ತಲೇ ಇದ್ದರು. ಚಂದ್ರಮೋಹನನ ಮುಖ ನೋಡಿ ಚಿತ್ರಲೇಖೆಗೆ ಅಯ್ಯೋ ಎನಿಸಿತು. ಚಂದ್ರು ಊಟ ಸರಿಯಾಗಿ ಮಾಡಲೇ ಇಲ್ಲ ಎಂದು ಸುಮ್ಮನೆ ಕುಳಿತರು. ಅವನ ಕಡೆ ನೋಡಿ ಬೀಡ ಕೂಡ ಹಾಕೋಲ್ಲವೇನು ಎಂದವರೇ ಗಂಡನ ಕಡೆ ನೋಡಿ ನಗುತ್ತಾ ದೃಷ್ಟಿಯನ್ನು ಚಂದ್ರಮೋಹನನ ಕಡೆ ಹೊರಳಿಸಿ ಪ್ರಭಾನ ಕೂಗಲ ಎಂದರು. ಅವರ ಮಾತಿನಿಂದ ಮೊದಲು ಗಲಿಬಿಲಿಗೊಂಡವರು ಜಗನ್ನಾಥ್. ಕಕ್ಕ ಬಿಕ್ಕಿಯಾಗಿ ಚಂದ್ರಮೋಹನ್ ಮತ್ತು ಮಡದಿಯ ಕಡೆ ನೋಡಿದರು. ಇಷ್ಟು ದಿನ ಬರೀ ಸೋದರಳಿಯ ಅಂದುಕೊಂಡಿದ್ದೀರಲ್ಲ ಚಂದ್ರುನ, ಇನ್ನು ಮೇಲೆ ಸ್ವಂತ ಅಳಿಯ. ಅತ್ತಿಗೆ ಎಲ್ಲ ವಿಷಯ ತಿಳಿಸಿದರು ಎಂದು ನಗುತ್ತಲೇ ಹೇಳಿದರು. ದಡಕ್ಕನೆ ಮೇಲಕ್ಕೆದ್ದ ಜಗನ್ನಾಥ ಚಂದ್ರಮೋಹನನ ಕುತ್ತಿಗೆ ಪಟ್ಟಿಯನ್ನು ಹಿಡಿದುಕೊಂಡರು. ಚಂದ್ರಮೋಹನ್ ವಿಚಲಿತನಾಗಲಿಲ್ಲ. ಆದರೆ ಎಲ್ಲಿ ಕೈಮೀರಿ ಹೋಗುವುದು ಎಂದು ಆತಂಕಗೊಂಡರು ಗಂಡನ ದುಡುಕು ಸ್ವಭಾವ ಅರಿತ ಚಿತ್ರಲೇಖ. ಮರುಕ್ಷಣವೇ ಇನ್ನೊಂದು ಆಶ್ಚರ್ಯ ಮರೆಸಿತು. ಜಗನ್ನಾಥ ಚಂದ್ರಮೋಹನನು ತಾವು ಎಷ್ಟು ಬಿಗಿಯಾಗಿ ಅಪ್ಪಬಹುದೋ ಅಷ್ಟು ಬಿಗಿಯಾಗಿ ಅಪ್ಪಿಬಿಟ್ಟರು. ಅವರ ಅಪ್ಪುಗೆಯಲ್ಲಿ ಚಂದ್ರಮೋಹನನಿಗೆ ಉಸಿರು ಕಟ್ಟುವಂತೆ ಆಯಿತು. ನನಗೆ ಎಷ್ಟು ಸಂತೋಷವಾಗಿದೆ ಗೊತ್ತೇ ಚಂದ್ರು. ನನಗೊಬ್ಬ ಮಗಳಿದ್ದಿದ್ದರೆ ನಿನ್ನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವ ಕನಸು ಕಂಡಿದ್ದೆ. ಅದನ್ನು ಶ್ರೀರಂಗ ನಿಜ ಮಾಡಿಬಿಟ್ಟ ಎಂದು ಬಡಬಡಿಸಿದರು. ಅವರ ಅತಿ ಸಂತೋಷ ಕಡಿಮೆಯಾಗಿ ಮಾಮೂಲು ಸ್ಥಿತಿಗೆ ಬರಬೇಕಾದರೆ ಹಲವಾರು ನಿಮಿಷಗಳೇ ಬೇಕಾದವು. ಜಗನ್ನಾಥ್ ಮಾತಾಡುತ್ತಲೇ ಇದ್ದರು. ಚಂದ್ರಮೋಹನ್ ಕೇಳುತ್ತಲೇ ಇದ್ದ. ಅವರಿಗೆ ಏನು ಮಾತನಾಡುತ್ತಿದ್ದೇವೆ ಅನ್ನೋ ಅರಿವಿರಲಿಲ್ಲ. ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋ ಅರಿವು ಚಂದ್ರಮೋಹನನಿಗೆ ಇರಲಿಲ್ಲ. ಇಬ್ಬರು ಅಂತಹ ಸ್ಥಿತಿಯಲ್ಲಿದ್ದರು. ಸದ್ಯ ಮಾತು ನಿಲ್ಲಿಸಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಚಂದ್ರು ಒಂದು ಗಳಿಗೆ ಮಲಗಲಿ ಎಂದು ಚಿತ್ರಲೇಖ ಹೇಳಿ ಗಂಡನನ್ನು ಎಬ್ಬಿಸಿದರು. ಚಂದ್ರು ಕೋಣೆಗೆ ಹೋಗಿ ಮಲಗಿದ. ಅದು ಪ್ರಭಾಳ ಕೊಠಡಿ ಎಂಬ ಅರಿವು ಅವನಿಗೆ ಬಂತು. ಆ ಹಾಸಿಗೆ ಅವನಿಗೆ ಸುಖವಾಗಿ ನಿದ್ದೆ ನೀಡಿತು. ಪ್ರಭಾ ಮಗನ ಪಕ್ಕದಲ್ಲಿ ಬಂದು ಮಲಗಿಬಿಟ್ಟಿದ್ದಳು. ಅವಳ ಮನಸ್ಸು ಯೋಚನೆಗೊಳಗಾಗದಷ್ಟು ಸಮಾಧಿ ಸ್ಥಿತಿಯಲ್ಲಿತ್ತು. ಜಗನ್ನಾಥ್ ದಂಪತಿಗಳಿಬ್ಬರು ಬಂದು ಮಗಳ ಮಂಚದ ಬಳಿ ನಿಂತರು. ತಮ್ಮ ಜೀವನ ಈಗ ಪರಿಪೂರ್ಣವೆನಿಸಿತು ಅವರಿಗೆ. ಇಬ್ಬರೂ ಹೊರಗೆ ಬಂದು ವರಾಂಡದಲ್ಲಿ ಕುಳಿತರು. ಇಬ್ಬರ ಹೃದಯಗಳು ಮೂಕವಾಗಿ ರೋಧಿಸುತ್ತಿದ್ದವು. ಈಗ ಚಂದ್ರಮೋಹನ್ ಮಡದಿ ಮಗನನ್ನು ಬಿಟ್ಟು ಹೋಗಲಾರ. ಆಮೇಲೆ ತಾವು ಹೇಗೆ ಈ ಮನೆಯಲ್ಲಿರೋದು? ಇಲ್ಲ, ಅವರ ಜೊತೆಯಲ್ಲಿ ಹೋಗಿ ನೆಲೆಸಿ ಬಿಡುವುದೇ? ಅದಕ್ಕೆ ಚಿತ್ರಲೇಖೆ ಒಪ್ಪಲಿಲ್ಲ. ಒಮ್ಮತದಿಂದ ಬಾಬುವನ್ನು ಇಲ್ಲೇ ಇರಿಸಿಕೊಳ್ಳುವ ಅಭಿಪ್ರಾಯಕ್ಕೆ ಬಂದರು. ಅವರ ಅಪ್ಪ ಅಮ್ಮನನ್ನು ವಿಚಾರಿಸದಲೆ ಸಂಜೆ ಬಾಬು ತಂದೆಯ ಮಡಿಲು ಸೇರಿಬಿಟ್ಟ. ಅವನನ್ನು ಎಷ್ಟು ಮುದ್ದಿಸಿದರೂ ಚಂದ್ರಮೋಹನನಿಗೆ ತೃಪ್ತಿ ಇಲ್ಲ. ಅವನ ಮುಖದ ಮೇಲೆ ಜೊಂಪೆ ಜೊಂಪೆಯಾಗಿ ಹರಡುವ ಕಪ್ಪು ಗುಂಗುರು ಕೂದಲನ್ನು ಹಿಂದಕ್ಕೆ ಸರಿಸುವುದೆಂದರೆ ಅವನಿಗೆ ಅತಿ ಆಸಕ್ತಿ. ಮನೆಯಲ್ಲಿ ಒಂದು ಬಗೆ ಸಂತೋಷದ ವಾತಾವರಣ ಏರ್ಪಟ್ಟಿತ್ತು. ಚಿತ್ರಲೇಖ ಸಡಗರದಿಂದ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಿದ್ದರು. ಜಗನ್ನಾಥ್ ಮೊದಲು ಅಕ್ಕನ ಮೇಲೆ ರೇಗಿದರು. ಆಮೇಲೆ ನಗುನಗುತ್ತಾ ಮಾತನಾಡತೊಡಗಿದರು. ಮಗನ ಸಾಮೀಪ್ಯದಿಂದ ಚಂದ್ರಮೋಹನ್ನಲ್ಲಿ ಹೊಸ ಚೈತನ್ಯ ಉಂಟಾಗಿತ್ತು. ಅವನು ಸಂಕೋಚ ಬದಿಗೊತ್ತಿ ಸಂತೋಷವಾಗೇ ಇದ್ದ. ಆದರೆ ಪ್ರಭಾ ಕೋಣೆಯಿಂದ ಹೊರಗೆ ಬರಲೇ ಇಲ್ಲ. ಯಾರ ಕರೆಯನ್ನು ಅವಳು ಅನುಮೋದಿಸಲಿಲ್ಲ. ಅವಳ ಹೃದಯದಲ್ಲಿ ಯಾವ ವಿಧವಾದ ತಾಕಲಾಟ ನಡೆಯುತ್ತಿರುವುದೋ ಯಾರೂ ಅರಿಯಲಾರದೆ ಹೋದರು. ಚಂದ್ರಮೋಹನ್ ಧೈರ್ಯದಿಂದ ಹೋಗಿ ಮಡದಿಯನ್ನು ಎದುರಿಸಲಾರದೆ ಹೋದ. ಮನೆಯವರೆಲ್ಲ ವ್ಯಾಕುಲ ಚಿತ್ತರಾದರು. ಚಿತ್ರಲೇಖ ಎಲ್ಲರನ್ನೂ ನೆವವೊಡ್ಡಿ ಮನೆಯಿಂದ ಎಲ್ಲಿಗೂ ಕಳಿಸಿದರು. ಮನೆಯಲ್ಲಿ ಉಳಿದವರು ಚಿತ್ರಲೇಖ, ಪ್ರಭಾ, ಆಳು ಕಾಳುಗಳು ಮಾತ್ರ. ಚಿತ್ರಲೇಖ ಕೋಣೆಗೆ ಬಂದಾಗ ಪ್ರಭಾ ಕಿಟಕಿಯಲ್ಲಿ ನಿಂತು ಹೊರಗಡೆ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಯಾವ ಭಾವನೆಗಳಿವೆ ಎಂದು ತಿಳಿಯುವುದು ಸುಲಭವಾಗಿರಲಿಲ್ಲ. ದುಃಖದ ಛಾಯೆ ಇದ್ದರೂ ಅದರ ಹಿಂದೆ ಇರೋ ಹರ್ಷವನ್ನು ಗುರುತಿಸಲಾರದ್ದೇನೂ ಅಲ್ಲ. ಅವಳ ಕಣ್ಣುಗಳ ಕಾಂತಿ ನೂರ್ಮಡಿಸಿ ಹೆಚ್ಚಿದಂತೆ ಭಾಸವಾಗುತ್ತಿತ್ತು. ಪ್ರಭಾ ಎಂದರು. ತಟ್ಟನೆ ತಿರುಗಿದ ಪ್ರಭಾ ಏನು ಮಮ್ಮಿ ಎಂದಳು. ತಾಯಿ ಅಪ್ಪುಗೆ ಅವಳ ದೇಹಕ್ಕೆ ತಂಪೆನಿಸುತ್ತೇನೋ ಬಂದು ತೆಕ್ಕೆ ಬಿದ್ದಳು. ಅವಳ ಕಣ್ಣೀರು ಅವರ ಭುಜವನ್ನು ತೋಯಿಸಿತು. ಮಗಳ ಹೃದಯವನ್ನು ತಾಯಿ ಅಲ್ಲದ ತಾಯಿ ಅರಿತರೇನೋ. ಅವಳ ಕೆನ್ನೆ ಸವರಿ ಕೂದಲ ಮೇಲೆ ಕೈಯಾಡಿಸಿ ಒಂದು ರೀತಿಯ ಧೈರ್ಯ ತುಂಬಿದರು. ಅವರುಗಳು ಹಿಂದಿರುಗುವ ವೇಳೆಗೆ ಮನೆ ವಾತಾವರಣ ತಿಳಿಯಾಗಿತ್ತು. ಚಿತ್ರಲೇಖ ನಗುತ್ತಾ ಓಡಾಡುತ್ತಿದ್ದರು.
ಇಂದು ಕನ್ಯಾದಾನ ಮಾಡಿದ ತೇಜಸ್ಸು ಅವರ ಮುಖದ ಮೇಲಿತ್ತು. ಮಗಳನ್ನು ಬಲವಂತದಿಂದಲೇ ಸಿಂಗರಿಸಿದರು. ಅವಳ ಕೊಸರು ಮಾತುಗಳನ್ನು ಕೇಳಿಸಿಕೊಳ್ಳದೆ ಬಾಬು ತಾತನ ಹಾಸಿಗೆ ಸೇರಿದ. ಚಂದ್ರಮೋಹನ್ ಕೋಣೆಗೆ ಹೋಗಿ ಕಾದು ಕುಳಿತ. ತನ್ನ ಹೃದಯ ಸಾಮ್ರಾಜ್ಞಿಯನ್ನು ನಿರೀಕ್ಷಿಸುತ್ತಾ. ಬೆಳಗಿನ ಅಳುಕು ಅವನಲ್ಲಿ ಮಾಯವಾಗಿತ್ತು. ಅವನು ತನ್ನ ಹೃದಯದ ರಾಗರಸವನ್ನು ಅವಳೊಬ್ಬಳಿಗೆ ಮೀಸಲಾಗಿ ಇಟ್ಟಿದ್ದ. ಅದರಲ್ಲಿ ಬೇರೊಬ್ಬರು ಕೂಡುವುದಿರಲಿ, ಹತ್ತಿರ ಸೇರಿಸುವ ಅವಕಾಶವೂ ಕೊಟ್ಟಿರಲಿಲ್ಲ. ಅವನ ಹೃದಯದಷ್ಟೇ ಮೈ ಸಹ ಪವಿತ್ರವಾಗಿತ್ತು. ನಿಧಾನವಾಗಿ ಯಾರೋ ಕೋಣೆ ಬಳಿ ಬಂದಂತೆ ಅನಿಸಿತು. ನಂತರ ಬಳೆಗಳ ಕಿಣಿಕಿಣಿನಾದ. ಪ್ರಭಾ ಕೋಣೆಯೊಳಗೆ ಬಂದಳು. ಮೊದಲ ರಾತ್ರಿ ಗಂಡನನ್ನು ಸಮೀಪಿಸಲು ಬಂದಂತೆ ಅನೇಕ ಭಾವನೆಗಳ ತುಮಲದಿಂದ ಅವಳ ಮುಖ ಸ್ವಲ್ಪ ಕುಂದಿದ್ದರೂ ಗೆಲುವಾಗಿತ್ತು. ಚಿತ್ರಲೇಖ ಅವರ ಜಾಣತನದಿಂದ ಕೋಣೆಯಲ್ಲಿ ಮಲ್ಲಿಗೆ ಮೊಗ್ಗುಗಳ ಪರಿಮಳ ಪಸರಿಸಿತು. ತಿಳಿ ಹಸಿರು ದೀಪದ ಬೆಳಕಿನಲ್ಲಿ ಪ್ರಭಾ ಮೋಹಿನಿಯಂತೆ ಕಂಡಳು. ಪ್ರಭಾ ಮೌನವಾಗಿ ಬಂದವಳು ಬಾಗಿ ತನ್ನೆರಡು ಕೈಗಳಿಂದ ಗಂಡನ ಪಾದ ಮುಟ್ಟಿದಳು. ಚಂದ್ರಮೋಹನನಿಗೆ ಅದು ಅನಿರೀಕ್ಷಿತವಾಗಿತ್ತು. ಹೇಡಿಯಾಗಿ ಅವಳನ್ನು ನೋವಿಗೆ ನೂಕಿದ ಗಂಡನ ಬಗ್ಗೆ ವಿದ್ಯಾವತಿಯಾದ ಪ್ರಭಾಳ ವರ್ತನೆ ಅವನಿಗೆ ಆಶ್ಚರ್ಯವನ್ನು ತಂದೊಡ್ಡಿತ್ತು. ಅವನು ಕೂಡಲೇ ಕಾಲನ್ನು ಹಿಂದಕ್ಕೆ ಸರಿಸಿ ಅವಳ ನೆತ್ತಿ ಎರಡು ತೋಳನ್ನು ಬಳಸಿ ಅವಳನ್ನು ತನ್ನೆದೆಯಲ್ಲಿ ಸೇರಿಸಿಕೊಂಡ. ಅವಳು ಅವನ ಎದೆಯಲ್ಲಿ ಕರಗಿ ಹೋದಳು. ಹೊರಗೆ ಬೆಳದಿಂಗಳು ಸೊಗಸಾಗಿ ಮೂಡಿತ್ತು. ದೂರದ ರೇಡಿಯೋ ಮಧುರವಾಗಿ ಹಾಡುತ್ತಿತ್ತು. ನಾನು ನೀನು ಜೊತೆ ಇರಲು ಕಾಲದ ನೆನಪೇ ನಮಗಿಲ್ಲ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.